ನಮಸ್ಕಾರ. ಸೊ ಗೈಸ್, ನಾವು ಲಿಫ್ಟಲ್ಲಿ ಹೋಗುವಾಗ ಒಂದೊಂದ್ಸತಿ ಸಿಗ್ನಲ್ ಕಟ್ ಆಗೋದು ಇಲ್ಲ ನಮಗೆ ಕರೆಕ್ಟಾಗಿ ಸಿಗ್ನಲ್ ಸಿಗದೆ ಇರೋದು ಯಾಕಾಗುತ್ತೆ ಅಂದ್ರೆ ಗೈಸ್, ಇವತ್ತು ಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ಆಗಿ ನಮ್ಮ ಫೋನಿಗೆ ಬರುತ್ತೆ ಗೈಸ್. ಇವಾಗ ನಿಮ್ಗೊಂದು ಕ್ವಶನ್ ಇರ್ಬೋದು, ಈ ದೊಡ್ಡ ದೊಡ್ಡ ಗೋಡೆ ಮಧ್ಯೆ ಎಲ್ಲ ಹೇಗೆ ಅದು ಟ್ರಾವೆಲ್ ಆಗಿ ಬಂದ್ಬಿಡುತ್ತೆ ಅಂತ. ಸೊ ಲಿಫ್ಟ್ ಯಾವತ್ತು ಗೈಸ್ ಮೆಟಲ್ ಬಾಡಿಯಿಂದ ಅದನ್ನ ರೆಡಿ ಮಾಡಿರ್ತಾರೆ. ಸೊ ಗೈಸ್, ಈ ಮೆಟಲ್ ಐಟಮ್ಸ್ ಅಲ್ಲೆಲ್ಲ ಗೈಸ್ ಎಲೆಕ್ಟ್ರಾನ್ಸು ಬಾಂಡ್ ಆಗಿರಲ್ಲ, ಸ್ವಲ್ಪ ಫ್ರೀ ಆಗಿರುತ್ತೆ. ಸೊ ಫ್ರೀ ಇದ್ದಿರೋ ಕಾರಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇದೆಯಲ್ಲ ಸ್ವಲ್ಪ ದೂರ ಓಡೋಗುತ್ತೆ. ಅದಕ್ಕೆ ಗೈಸ್ ನಮಗೆ ಗಿಗ್ನಲ್ ಏನು ಸಿಗಲ್ಲ ಫೋನಲ್ಲಿ. ಸೊ ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಲ್ಲ ಸಿಗ್ನಲ್ಸ್ ಅಂದರೆ ಏನಿಲ್ಲ ಗೈಸ್, ಸಿಂಪಲ್ ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸೇರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗೋದು. ಸೊ ಇಂಟ್ರಾಕ್ಟ್ ಆಗಿರುತ್ತೆ ಅಂದ್ಕೊಳ್ಳಿ ನೀವು. ಸೊ ಗೈಸ್, ಇದೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಸೊ ಒಂದು ಕ್ವಶನ್ ಇರ್ಬೋದು ಗೈಸ್, ಕಾರಲ್ಲೆಲ್ಲ ಹೇಗೆ ಸಿಗ್ನಲ್ಸ್ ಬರುತ್ತಂತ. ಅದು ಒಂದು ಮೆಟಲ್ ಬಾಡಿ ಅಲ್ಲ, 4 ಕಡೆನೂ ಕವರ್ ಆಗಿರುತ್ತೆ ಮೆಟಲಿಂದ. ಸೊ ಏನಿಲ್ಲ ಗೈಸ್, ಅದು ಗ್ಲಾಸಸ್ಸು ಮತ್ತು ವಿಂಡೋಸಿಂದ ಟ್ರಾವೆಲ್ ಆಗಿ ಬರುತ್ತೆ. ಸೊ ಇನ್ನೂ ನೀವು ಒಂದೊಂದು ಕಾರಲ್ಲಿ ನೋಡಿರ್ಬೋದು, ಮೇಲೆ ಆ್ಯಂಟಿನಾ ಥರ ಬಂದಿರುತ್ತಲ್ಲ ಗೈಸ್, ಅದೇ ಕಾರ್ ಸಿಗ್ನಲ್ ಟವರ್ ಅಂತಾರೆ ಅದಕ್ಕೆ. ಸೊ ಅದ್ರ ಸಹಾಯದಿಂದ ಸಿಗ್ನಲ್ಸ್ ಬರುತ್ತೆ ಗೈಸ್, ನಮಗೆ ಆರಾಮಾಗಿ ಕಾರಲ್ಲಿ ಫೋನ್ಗಿನ್ ಮಾತಾಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಎಷ್ಟು ಗೈಸ್ ಸೊ ಅಂದಿದ್ದೀನಿ, ಸೊ ಎಷ್ಟು ಸತಿ ಅಂದಿದ್ದೀನಿ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋಲಿ.